ನಮಸ್ಕಾರ ಸ್ನೇಹಿತರೆ. ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ಮೈಕೈ ನೋವೆಲ್ಲ ಹೋಗುತ್ತೆ, ಆರಾಮ ಅನಿಸುತ್ತೆ ಅಲ್ವಾ? ಆದರೆ ವಿಜ್ಞಾನ ಮತ್ತು ನಮ್ಮ ಆಯುರ್ವೇದ ಏನು ಹೇಳುತ್ತೆ ಗೊತ್ತಾ? ಬಿಸಿ ನೀರಿಗಿಂತ ತಣ್ಣೀರು ಅಥವಾ ಸಾಮಾನ್ಯ ನೀರಿನ ಸ್ನಾನ ನಮ್ಮ ದೇಹಕ್ಕೆ ಒಂದು ಅಮೃತವಿದ್ದಂತೆ. ಅದಕ್ಕಾಗಿಯೇ ನಟರು, ಅಥ್ಲೆಟಿಕ್ಗಳು ಮತ್ತು ಯೋಗಿಗಳು ತಣ್ಣೀರನ್ನೇ ಆರಿಸಿಕೊಳ್ಳುತ್ತಾರೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಣ್ಣೀರು ಸ್ನಾನದ ಅದ್ಭುತ ಲಾಭಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅನಾಮಧೇಯ ಯೂಟ್ಯೂಬ್ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರ್ ಹೆಚ್ಚಾಗಲು ಈ ತಣ್ಣೀರಿನ ಸ್ನಾನ ಒಂದು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ನಿಮಗೂ ಇದು ಅನುಭವಕ್ಕೆ ಬಂದಿರುತ್ತದೆ. ನೀವು ಮೊದಲನೆಯ ಚಂಬು ತಣ್ಣೀರನ್ನು ಮೈಗೆ ತಾಕಿಸಿದಾಗ ಮೈಯಲ್ಲಿ ಒಂದು ಜುಮ್ ಎನ್ನುವ ಅನುಭವ ಆಗುತ್ತದೆ. ಇದರ ಅರ್ಥ ದೇಹ ತನ್ನ ಉಷ್ಣಾಂಶತೆಯನ್ನು ಕಾಪಾಡಿಕೊಳ್ಳಲು ಮೆಟಬಾಲಿಸಂ ವೇಗವನ್ನು ಹೆಚ್ಚಿಸುತ್ತದೆ. ಇದರಿಂದ ಬಿಳಿ ರಕ್ತ ಕಣಗಳು ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಹೆಚ್ಚಾಗಿ ಉತ್ಪತ್ತಿಯಾಗುತ್ತವೆ. ಇವು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ನಮಗೆ ಸಹಾಯ ಮಾಡುತ್ತವೆ. ಆದ್ದರಿಂದ ದಿನಾ ತಣ್ಣೀರಿನಲ್ಲಿ ಸ್ನಾನ ಮಾಡುವವರಿಗೆ ಶೀತ, ಕೆಮ್ಮು ಬರುವ ಸಾಧ್ಯತೆ ತುಂಬಾನೇ ಕಡಿಮೆ ಇರುತ್ತದೆ. ವೀಕ್ಷಕರೇ, ಇದೇ ತಣ್ಣೀರಿನ ಸ್ನಾನ ಒಂದು ವ್ಯಾಯಾಮವಿದ್ದಂತೆ. ತಣ್ಣೀರು ಚರ್ಮಕ್ಕೆ ತಗುಲಿದ ತಕ್ಷಣ ಚರ್ಮದ ಮೇಲ್ಭಾಗದ ರಕ್ತನಾಳಗಳು ಸಡಿಲಗೊಳ್ಳುತ್ತವೆ. ಆಗ ರಕ್ತವು ವೇಗವಾಗಿ ನಮ್ಮ ಪ್ರಮುಖ ಅಂಗಾಂಗಗಳಾದ ಹೃದಯ ಮತ್ತು ಮೆದುಳಿಗೆ ನುಗ್ಗುತ್ತವೆ. ಇದು ರಕ್ತ ಪರಿಚಲನೆಯನ್ನು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಸುಧಾರಿಸುತ್ತದೆ. ಇದರಿಂದ ಹೃದಯದ ಆರೋಗ್ಯ ಚೆನ್ನಾಗಿರುತ್ತದೆ ಮತ್ತು ರಕ್ತದೊತ್ತಡ ಅಂದರೆ ಬಿಪಿಯು ಸಹ ನಿಯಂತ್ರಣಕ್ಕೆ ಬರುತ್ತದೆ ಎಂದು ಹೇಳಲಾಗುತ್ತೆ. ಇನ್ನು ಬಹಳಷ್ಟು ಜನಕ್ಕೆ ಈ ವಿಚಾರ ಗೊತ್ತಿರುವುದಿಲ್ಲ. ಬಿಸಿ ನೀರು ನಮ್ಮ ಚರ್ಮ ಮತ್ತು ಕೂದಲಿನಲ್ಲಿರುವ ನೈಸರ್ಗಿಕ ಎಣ್ಣೆಯನ್ನು ತೆಗೆದುಹಾಕುತ್ತದೆ. ಇದರಿಂದ ಚರ್ಮವು ಒಣಗುತ್ತದೆ, ಅಂದರೆ ಡ್ರೈ ಸ್ಕಿನ್ ಉಂಟಾಗುತ್ತದೆ. ಯಾರೆಲ್ಲ ಡ್ರೈ ಸ್ಕಿನ್ ಚರ್ಮವನ್ನು ಹೊಂದಿದ್ದೀರೋ ಅವರು ಆದಷ್ಟು ತಣ್ಣೀರಿನ ಸ್ನಾನವನ್ನೇ ಮಾಡಬೇಕೆಂದು ವಿಜ್ಞಾನ ಹೇಳುತ್ತದೆ. ಯಾಕೆಂದರೆ ತಣ್ಣೀರು ಚರ್ಮದ ರಂಧ್ರಗಳನ್ನು ಬಿಗಿಗೊಳಿಸುತ್ತದೆ. ಇದರಿಂದ ಚರ್ಮದಲ್ಲಿ ಹೊಳಪು ಬರುತ್ತದೆ. ಇನ್ನು ಕೂದಲಿನ ವಿಚಾರಕ್ಕೆ ಬಂದರೆ ತಣ್ಣೀರು ಕೂದಲಿನ ಪದರಗಳನ್ನು ಮುಚ್ಚುತ್ತದೆ. ಇದರಿಂದ ಕೂದಲು ಉದುರುವುದು ಕಡಿಮೆಯಾಗಿ ಕೂದಲು ರೇಷ್ಮೆಯಂತೆ ಮೃದುವಾಗುತ್ತವೆ ಎಂದು ಹೇಳುತ್ತಾರೆ. ಇನ್ನು ಮಾನಸಿಕ ಆರೋಗ್ಯಕ್ಕೂ ಈ ತಣ್ಣೀರಿನ ಸ್ನಾನ ಒಳ್ಳೆಯದು. ನೀವೇನಾದರೂ ಡಿಪ್ರೆಷನ್ ಅಥವಾ ಅತಿಯಾದ ಒತ್ತಡದಿಂದ ಬಳಲುತ್ತಿದ್ದರೆ ಒಮ್ಮೆ ತಣ್ಣೀರಿನ ಸ್ನಾನ ಮಾಡಿ ನೋಡಿ. ಯಾಕೆಂದರೆ ತಣ್ಣೀರು ತಲೆಯ ಮೇಲೆ ಬಿದ್ದಾಗ ಮೆದುಳಿನಲ್ಲಿ ಡೋಪಮೈನ್ ಮತ್ತು ನ್ಯೂರೋಫ್ರಿನ್ ಎನ್ನುವ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತವೆ. ಇವು ಹ್ಯಾಪಿ ಹಾರ್ಮೋನ್ಗಳಾಗಿದ್ದು ನಿಮ್ಮ ಮೂಡನ್ನು ತಕ್ಷಣವೇ ಸರಿಪಡಿಸುತ್ತವೆ. ಬೆಳಿಗ್ಗೆ ತಣ್ಣೀರು ಸ್ನಾನ ಮಾಡಿದರೆ ಸಿಗುವ ಆ ಫ್ರೆಶ್ನೆಸ್ ಬಿಸಿ ನೀರಿನಲ್ಲಿ ಖಂಡಿತ ಸಿಗುವುದಿಲ್ಲ. ಇದನ್ನು ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರುತ್ತೀರ. ಇನ್ನು ಇದೇ ತಣ್ಣೀರಿನ ಸ್ನಾನ ತೂಕ ಇಳಿಕೆಗೂ ನೆರವಾಗುತ್ತದೆ. ಜಿಮ್ಮಿಗೆ ಹೋಗುವವರು ಅಥವಾ ಕ್ರೀಡಾಪಟುಗಳು ಐಸ್ ಬಾತ್ ಮಾಡುವುದನ್ನು ನೀವು ನೋಡಿರುತ್ತೀರ. ತಣ್ಣೀರು ಸ್ನಾಯುಗಳ ಉರಿಯೂತವನ್ನು ಅಂದರೆ ಇನ್ಫ್ಲಾಮೇಷನ್ ಅನ್ನು ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಬ್ರೌನ್ ಫ್ಯಾಟ್ ಎಂಬ ಒಳ್ಳೆಯ ಕೊಬ್ಬು ಇರುತ್ತದೆ. ತಣ್ಣೀರು ಸ್ನಾನ ಈ ಕೊಬ್ಬನ್ನು ಸಕ್ರಿಯಗೊಳಿಸಿ ಕ್ಯಾಲರೀಸ್ಗಳನ್ನು ಬರ್ನ್ ಮಾಡಲು ಸಹಾಯ ಮಾಡುತ್ತದೆ. ಇದರಿಂದ ತೂಕ ಇಳಿಕೆಗೂ ಸಹಕಾರಿಯಾಗುತ್ತದೆ. ನೆನಪಿಡಿ, ತಣ್ಣೀರಿನ ಸ್ನಾನ ಎಂದ ತಕ್ಷಣ ನೇರವಾಗಿ ತಣ್ಣನೆಯ ನೀರು ತಲೆಯ ಮೇಲೆ ಸುರಿದುಕೊಳ್ಳುವುದು ಎಂಬ ಅರ್ಥ ಬರುವುದಿಲ್ಲ. ಇದಕ್ಕೆ ಒಂದು ಸರಿಯಾದ ರೀತಿ ಇದೆ. ಮೊದಲು ಪಾದಗಳಿಗೆ ನಾವು ನೀರನ್ನು ಹಾಕಿಕೊಳ್ಳಬೇಕು. ನಂತರ ಮೊಣಕಾಲು, ಕೈಗಳು, ಭುಜಕ್ಕೆ ನೀರು ಹಾಕಬೇಕು. ಇದೆಲ್ಲದರ ನಂತರ ಕೊನೆಯಲ್ಲಿ ತಲೆಯ ಮೇಲೆ ನೀರು ಸುರಿದುಕೊಳ್ಳಬೇಕು. ಹೀಗೆ ಮಾಡುವುದರಿಂದ ದೇಹದ ಉಷ್ಣತೆ ಸಮತೋಲನಕ್ಕೆ ಬರುತ್ತದೆ ಮತ್ತು ಹೃದಯಕ್ಕೆ ಯಾವುದೇ ಆಘಾತವಾಗುವುದಿಲ್ಲ, ಅಂದರೆ ಥರ್ಮಲ್ ಶಾಕ್ನಿಂದ ತಪ್ಪಿಸಿಕೊಳ್ಳಬಹುದು. ತಣ್ಣೀರಿನ ಸ್ನಾನ ಒಳ್ಳೆಯದು. ಹಾಗಂತ ತುಂಬ ಜ್ವರ ಇದ್ದಾಗ ಅಥವಾ ಅನಾರೋಗ್ಯ ಇದ್ದಾಗ ತಣ್ಣೀರಿನ ಸ್ನಾನವನ್ನು ಮಾಡಬಾರದು. ಆದರೆ ಸಾಮಾನ್ಯ ದಿನಗಳಲ್ಲಿ ಈ ತಣ್ಣೀರ ಸ್ನಾನ ಮಾಡುವುದರಿಂದ ಸಾಕಷ್ಟು ಲಾಭವಿದೆ. ಕೇವಲ 21 ದಿನ ತಣ್ಣೀರಿನ ಸ್ನಾನ ಮಾಡಿ ನೋಡಿ, ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆಯನ್ನು ನೀವೇ ಗಮನಿಸುತ್ತೀರಾ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.